ನಮಸ್ತೆ, ವೆಲ್ಕಮ್ ಟು ವಿಕೆ ಕಿಚನ್. ಇವತ್ತು ನಾವು ಮಾಡೋ ರೆಸಿಪಿ ಈವ್ನಿಂಗ್ ಸ್ನಾಕ್ಸ್ ಮ್ಯಾಗಿ. ಸಂಜೆ ಸ್ಕೂಲಿಂದ ಬರುವಾಗ ಮಕ್ಕಳು ಏನಾದರೂ ತಿನ್ಬೇಕಂತಿರ್ತಾರೆ. ಆಗ 2 ನಿಮಿಷದಲ್ಲಿ ಮ್ಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು 2 ರಿಂದ 3 ಬೀನ್ಸ್, ಸ್ವಲ್ಪ ಸಾಂಬಾರ್ ಸೊಪ್ಪು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲಿಗೆ ಒಂದು 2 ರಿಂದ 3 ಸ್ಪೂನು ಆಯಿಲ್ ಹಾಕ್ಬಿಟ್ಟು, ನಂತರ ಅದಕ್ಕೆ ಈರುಳ್ಳಿ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಮಾಗಿದ್ರೆ ಸಾಕು, ಅದರಲ್ಲಿರೋ ನೀರಿನ ಅಂಶ ಹೋದರೆ ಸಾಕು. ಈ ಈರುಳ್ಳಿ ಆದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಹೆಚ್ಚಿಟ್ಟಿದ್ದು, ಅದನ್ನು ಸ್ವಲ್ಪ ಲೈಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಆದ ನಂತರ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ, ಅದು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಬೀನ್ಸು, ಈಗ ಇದಕ್ಕೆ ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನ್, ಸಾಂಬಾರು ಪುಡಿ 1 ಟೀ ಸ್ಪೂನ್, ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಮತ್ತು ಮ್ಯಾಗಿ ಮಸಾಲ. ಆ ಮ್ಯಾಗಿ ತೊಗೊಂಡಿದ್ದ ಪ್ಯಾಕೆಟಲ್ಲೇ ಇರುತ್ತೆ, 2 ಪ್ಯಾಕು. ಒಂದು ತೊಗೊಂಡ್ರೆ 1 ಪ್ಯಾಕ್ ಇರುತ್ತೆ, 2 ಪ್ಯಾಕು ಮ್ಯಾಗಿ ಮಸಾಲ. ಇದು ಹಾಕಿ ನೀಟಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಬಿಸಿನೀರನ್ನು ಹಾಕಬೇಕು. ತಣ್ಣೀರು ಹಾಕಿದರೆ ನಿಧಾನವಾಗಿ ಕುದ್ದು ಬರೋತ್ತಿಗೆ ಇದಾಗುತ್ತೆ. ಮ್ಯಾಗಿ ಅಂತ ಹೇಳಿದ್ರೆ ಟಪ ರೆಡಿ ಆಗ್ತಾ ಇರಬೇಕು. ಅದಕ್ಕೋಸ್ಕರ ಬಿಸಿನೀರು ಕಾಸು ಮೊದಲು ಹಿಡ್ಕೊಂಡ್ರೆ ನೋಡಿ, ಈಗ ಬೇಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು, ಆಲ್ರೆಡಿ ಉರಿ ಇರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮಸಾಲದಲ್ಲಿ ಇರುತ್ತೆ ಉಪ್ಪು. ಜಾಸ್ತಿ ಇದ್ದರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಕುದೀತಾ ಇದೆ, ಇದಕ್ಕೆ ಮ್ಯಾಗಿ ಪೀಸ್ಗಳನ್ನ ಹಾಕ್ಕೊಳ್ಳುವ. ತೀರಾ ಪುಡಿ ಮಾಡ್ಕೊಳ್ಬಾರ್ದು, ಮೀಡಿಯಮಾಗಿ ಒಂದು 2 ರಿಂದ 4 ಪೀಸ್ ಈ ಥರ ಮಾಡಿಕೊಂಡ್ರೆ ಮತ್ತು ಪುಡಿ ಆಗೋದು ನಿಲ್ಲುತ್ತೆ. ಈಗ ಮೀಡಿಯಮ್ ಉರಿಯಲ್ಲಿ ಒಂದು 2 ನಿಮಿಷ ಹಾಗೆ ಮುಚ್ಚಿಡಿ, ಬೇಯಿಸಿ. ಬೆಂದಿದೆ ನೋಡಿ, ಎಷ್ಟು ನೀಟಾಗಿ ಬೆಂದಿದೆ. ಅದು ಮ್ಯಾಗಿ ಎಲ್ಲ ನೀಟಾಗಿ ಅರಳ್ಕೊಂಡಿದೆ. ಈಗ ಇದಕ್ಕೆ ಸಾಂಬಾರು ಸೊಪ್ಪು ಹಾಕಿಬಿಟ್ಟು ನೀಟಾಗಿ ಮುಚ್ಚಿಡಿ. ಒಂದು 3 ನಿಮಿಷ ಮುಚ್ಚಿಟ್ರೆ ಸಾಕು, ಅದರ ಸ್ಮೆಲ್ಲೆಲ್ಲ ಏರ್ಕೊಳ್ಳುತ್ತೆ. ಸೊ ಈಗ ಬಿಸಿ ಆದಂಥ ಮ್ಯಾಗಿ ರೆಡಿ. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಮತ್ತು ಸ್ಕೂಲಿಂದ ಮಕ್ಕಳು ಬಂದಾಗ ತಿನ್ನೋಕೆ ಏನಾದರೂ ಮಕ್ಳಿಗೆ ಬೇಕಾದಾಗ ರಪ್ಪ ಒಂದು 2 ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಕೊಳ್ಳುವಂಥ ಫಾಸ್ಟ್ ಫುಡ್. ಸ್ನೇಹಿತರೆ, ರೆಸಿಪಿ ಹೇಗಿತ್ತಲ್ವ? ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲಿಗೆ ಹೊಸಬ್ರು ಬಂದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವ ನನ್ನ ಲೇಟೆಸ್ಟ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.